Good morning, my dear students. In our previous video session, we discussed about physical quantity and units. Okay, and do we really need these physical quantities and units? All these steps we discussed in our previous video session. And in today's class, we shall discuss about fundamental quantities. Okay, fundamental quantity ಅಂದ್ರೆ ಏನು, ಫಂಡಮೆಂಟಲ್ ಕ್ವಾಂಟಿಟೀಸ್ ಇಂದ ಏನು ಅಡ್ವಾಂಟೇಜ್ ಇದೆ ನಮಗೆ ಅನ್ನುವಂಥದ್ದನ್ನು ಇವತ್ತಿನ ಕ್ಲಾಸ್ ಒಳಗೆ ಚರ್ಚೆ ಮಾಡೋಣ. ಓಕೆ, ಇಲ್ಲಿ ನೋಡ್ರಿ, ಫಂಡಮೆಂಟಲ್ ಕ್ವಾಂಟಿಟೀಸ್. ಆಲ್ರೆಡಿ ಲಾಸ್ಟ್ ಕ್ಲಾಸ್ ಒಳಗೆ ನಿಮ್ಗೆ ಹೇಳಿದ್ದೀನಿ ನಾನು ಫಿಸಿಕಲ್ ಕ್ವಾಂಟಿಟಿ ಅಂದರೆ ಏನು ಅಂಥೇಳಿ. ಫಿಸಿಕಲ್ ಕ್ವಾಂಟಿಟಿ ಯಾವ ಕ್ವಾಂಟಿಟಿನ ನಾವು ಮೆಜರ್ ಮಾಡ್ತೀವಲ್ಲ ಆ ಕ್ವಾಂಟಿಟಿಗೆ ನಾವೇನಂತ ಕರಿಬೋದು, ಫಿಸಿಕಲ್ ಕ್ವಾಂಟಿಟಿ ಅಂತ ಕರಿಬೋದು. ಬರೀ ಮೆಜರ್ಮೆಂಟ್ ಮಾಡೋದ್ರ ಜೊತೆಗೆ ಅದು ಫಿಸಿಕ್ಸಿನ ಲಾಸನ್ನು ಓಬೆ ಆಗಬೇಕು. ಓಕೆ, ಸುಮ್ಮ ಹೆಂಗೆ ಬೇಕು ನಮ್ಗೆ ಅನುಕೂಲ ಹೆಂಗೈತಿಲ್ಲ ಹಂಗೆ ಮೆಜರ್ಮೆಂಟ್ ಮಾಡೋದಲ್ಲ. ದಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಅ ಫಿಸಿಕಲ್ ಕ್ವಾಂಟಿಟಿ. ಓಕೆ, ಅ ಫಿಸಿಕಲ್ ಕ್ವಾಂಟಿಟಿ ಈಸ್ ದಟ್ ಕ್ವಾಂಟಿಟಿ which should be measurable and which should obey the physics rules. Okay, such a quantity is called as physical quantity. Okay, and now we shall discuss fundamental quantity. ಇಲ್ಲಿ ನೋಡ್ರಿ, ನೇಚರ್ ಒಳಗಡೆ ಸಾಕಷ್ಟು ಕ್ವಾಂಟಿಟೀಸ್ನ ನಾವು ಅಬ್ಸರ್ವ್ ಮಾಡ್ತೀವಿ, ಸಾಕಷ್ಟು ಮೆಜರೇಬಲ್ ಕ್ವಾಂಟಿಟಿನ ನಾವು ಅಬ್ಸರ್ವ್ ಮಾಡ್ತೀವಿ, ಫಿಸಿಕಲ್ ಕ್ವಾಂಟಿಟಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಸ್ಪೀಡ್ ಅಂತ ಹೇಳ್ಬೋದು ನಾವು. ಓಕೆ, ಒಂದು ಗಾಡಿ ವೆಹಿಕಲ್ ಇದ್ದದ್ದು ಜೋರಾಗಿ ಹೊಂಟೈತಿ ಅಂದ್ಕೊಳ್ಳು. ಓಕೆ, ನೀವು ಸಡನ್ನಾಗಿ ಕೇಳ್ತೀರಿ, ಏನಂತ ಕೇಳ್ತೀರಿ, ಆ ಗಾಡಿ ಎಷ್ಟು ಸ್ಪೀಡಿಂದ ಹೋಗ್ತಾ ಇದೆ ಅಂತ ಕೇಳ್ತೀರಿ. ಓಕೆ, ಎಷ್ಟು ಸ್ಪೀಡಿಂದ ಹೋಗ್ತಾ ಇದೆ ಅಂತ. ಅಥವಾ ಆ ಬೈಕ್ ಇಬ್ಬರು ಮಂದಿ ಬೈಕ್ ಮ್ಯಾಗ ಹೊಂಟಾರು ಅಂದ್ಕೊಳ್ಳು. ಓಕೆ, ಅದು ಒಂದೇ ಬೈಕ್ ಮ್ಯಾಗ ಇಬ್ಬರು ಮಂದಿ ಹೊಂಟಾರ. ಈ ಹಿಂದ್ಗಡೆ ಕುಂತಿರುವಂಥ ಮನುಷ್ಯ ಮುಂದಿನವ್ನು ಕೇಳ್ತಾನೆ ಗಾಡಿ ಸ್ಪೀಡ್ ಎಷ್ಟೈತಿ ಈಗ ಅಂತೇಳಿ. ಅವಾಗ ಬೈಕ್ ಹೊಡೆಯುವಂತಹ ರೈಡರ್ ಏನದನಲ್ಲ ಅವೇನು ಹೇಳ್ತಾನೆ, ಇಮಿಡಿಯೇಟ್ಲಿ ಸ್ಪೀಡೋಮೀಟರ್ನ ನೋಡ್ತಾನೆ, ಸ್ಪೀಡೋಮೀಟರ್ನ ನೋಡಿ ಸ್ಪೀಡ್ ಹೇಳ್ತಾನೆ ಅವ. ಓಕೆ, ಈಗ 60 km/h ಸ್ಪೀಡ್ ಮ್ಯಾಗ ಹೊಂಟೈತಪ್ಪ. ಓಕೆ, ಈಗ 100 km/h ಸ್ಪೀಡ್ನಾಗ ಹೊಂಟೈತಪ್ಪ. ಈಗ 120 km/h ಸ್ಪೀಡ್ನಾಗ ಹೊಂಟೈತಿ. ಹಂಗಂದ್ರೆ ಆ್ಯಕ್ಚುಲಿ ಅವ್ನು ಸ್ಪೀಡನ್ನು ಮೆಜರ್ ಮಾಡ್ತಾ ಇದ್ದಾನಲ್ಲ, ಮೆಜರೇಬಲ್ ಕ್ವಾಂಟಿಟಿ ಐತಲ್ಲ. ಈಗ ಹಂಗಂತಾರೆ ಈ ಮೆಜರೇಬಲ್ ಕ್ವಾಂಟಿಟಿ ಹೆಂಗೆ ಹೇಳಿದವ, 60 km/h ಅಂತ ಹೇಳಿದ, 60 km/h ಅಂತ ಹೇಳಿದ. ಓಕೆ, 100 km/h ಅಂತ ಹೇಳಿದ, 100 km/h ಅಂತ ಹೇಳಿದ. ಅಂದ್ರೆ ಒಂದು ಗಂಟೆಗೆ ಆ ಬೈಕ್ ಇದ್ದದ್ದು ಎಷ್ಟು ಕಿಲೋಮೀಟರ್ ಕ್ರಮಿಸಾದೈತಿ, ಎಷ್ಟು ಕಿಲೋಮೀಟರ್ ಓಡಾದೈತಿ, 100 km ದೂರವನ್ನು ಕ್ರಮಿಸಾದೈತಿ. ಕರೆಕ್ಟಾ? ಇಲ್ಲಿ ನೋಡಿ, 60 km/h ಅಂತ ಐತಿ. ಅಂದ್ರೆ ಒಂದು ಗಂಟೆಗೆ ಆ ಬೈಕ್ ಓಡ್ತಿರುವಂತಹ ದೂರ ಎಷ್ಟು, 60 km ದೂರ. ಹಂಗಂತಾರೆ ಇಲ್ಲಿ ಏನು ಯೂನಿಟ್ ಬಂದೈತಲ್ಲ, ಇದು ಯೂನಿಟ್ ಆಯಿತು, ಇದು ನಂಬರ್ ಆಯಿತು. ನಂಬರ್ ಮತ್ತು ಯೂನಿಟ್ ಇವು ಎರಡೂ ಇಟ್ಕೊಂಡಿರುವಂತಹದ್ದಕ್ಕೆ ನಾವೇನಂತ ಕರಿತೀವಿ, ಕ್ವಾಂಟಿಟಿ ಅಂತ ಕರಿತೀವಿ. ಕರೆಕ್ಟಾ? ಹಂಗಾರೆ 60 km/h 100 km/h ಅಂತ ಹೇಳಿದ್ನಲ್ಲ, ಏನು ಹೇಳಿದವ, ಸ್ಪೀಡ್ ಹೇಳಿದ. he said speed. Understood? He said speed. In order to measure speed, he has used kilometer and hour, distance and time. ಡಿಸ್ಟೆನ್ಸ್ ಮತ್ತು ಟೈಮ್ ಎರಡೂ ಯೂಸ್ ಮಾಡ್ಕೊಂಡು ಸ್ಪೀಡ್ ಹೇಳ್ಯಾನವ. ಹಂಗಾರೆ ಸ್ಪೀಡ್ ಫಾರ್ಮುಲಾ ಏನಾಯಿತು, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಈಗ ಸ್ಪೀಡ್ ಅನ್ನುವಂಥದ್ದು ಏನಾಯಿತು, ಫಿಸಿಕಲ್ ಕ್ವಾಂಟಿಟಿ ಆಯಿತು. ಹಾಗಾದ್ರೆ ಈ ಫಿಸಿಕಲ್ ಕ್ವಾಂಟಿಟಿನ ನಾವು ಎಕ್ಸ್ಪ್ರೆಸ್ ಮಾಡತ್ತೀವಿ. ಹೆಂಗೆ ಎಕ್ಸ್ಪ್ರೆಸ್ ಮಾಡತ್ತೀವಿ, ಡಿಸ್ಟೆನ್ಸ್ ಒಳಗೂ ಎಕ್ಸ್ಪ್ರೆಸ್ ಮಾಡತ್ತೀವಿ, ಟೈಮ್ ಒಳಗೂ ಎಕ್ಸ್ಪ್ರೆಸ್ ಮಾಡತ್ತೀವಿ. ಹಂಗಾರೆ ಡಿಸ್ಟೆನ್ಸನ್ನು ಮೆಜರ್ ಮಾಡ್ಬೋದು, ನಾವು ಮಾಡಬಹುದು. ಹೆಂಗೆ ಮೆಜರ್ ಮಾಡ್ತೀರಿ, ಹಾರುಗಿರಿ ಕ್ರಾಸ್ ಇದ್ದದ್ದು ಎಷ್ಟೈತಪ್ಪ ಅಂತಾರೆ, 5 km ಐತಿ. ಹಾರುಗಿರಿಯಿಂದ ಹಿಡ್ಕಲ್ ಇದ್ದದ್ದು ಎಷ್ಟು ಕಿಲೋಮೀಟರ್ ಐತಪ್ಪ ಅಂತಾರೆ, 3 km ಐತಿ. ಹುಬ್ಳಿಯಿಂದ ಹಾರುಗಿರಿ ಎಷ್ಟು ಕಿಲೋಮೀಟರ್ ಐತಪ್ಪ ಅಂದ್ರೆ 200 km ಐತಿ. ಹುಬ್ಳಿ ಟು ಬೆಳಗಾಂ ಎಷ್ಟು ಕಿಲೋಮೀಟರ್ ಐತಪ್ಪ ಅಂತಾರೆ, 150 km ಐತಿ. ನಾವೇನು ಹೇಳ್ತಾ ಇದ್ದೀವಿ, ಆ್ಯಕ್ಚುಲಿ ಡಿಸ್ಟೆನ್ಸ್ನ ಹೇಳ್ತಾ ಇದ್ದೀವಿ. ಹಂಗಾರೆ ನಾವು ದ ಡಿಸ್ಟೆನ್ಸ್ ಈಸ್ ಗೋಯಿಂಗ್ ಟು ಬಿ ಅ ಮೆಜರೇಬಲ್ ಕ್ವಾಂಟಿಟಿ. ಡಿಸ್ಟೆನ್ಸ್ನ ನಾವು ಮೆಜರ್ ಮಾಡಬಹುದು. ಟೈಮ್ನ ಮೆಜರ್ ಮಾಡ್ಬೋದು, ಎಸ್, ಟೈಮ್ನೂ ಮೆಜರ್ ಮಾಡ್ಬೋದು. ಹೆಂಗೆ ಮೆಜರ್ ಮಾಡ್ಬೋದು ನೋಡ್ರಿ, ಈಗ ಹಾರುಗಿರಿಯಿಂದ ನಮ್ಮ ಹುಬ್ಳಿಗೆ ಹೋಗಲಿಕ್ಕೆ ಸಮಯ ಎಷ್ಟು ಬೇಕಪ್ಪ ಅಂತಾರೆ, 6 hours ಬೇಕು ಅಂದ್ಕೊಳ್ಳಿ. ಹಾರುಗಿರಿ ಟು ಹುಬ್ಳಿ we need to travel, we need 6 hours. ಹಾರುಗಿರಿ ಟು ಬೆಲ್ಗಾಂ ಟು ಟ್ರಾವೆಲ್ we need 3 hours. ಹಾಗೆ ನಾವು ಟೈಮ್ನ ಮೆಜರ್ ಮಾಡತ್ತೀವಲ್ಲ, ಡ್ಯೂರೇಷನ್ನ ಮೆಜರ್ ಮಾಡತ್ತೀವಲ್ಲ, therefore time is also a measurable quantity.
ಡಿಸ್ಟೆನ್ಸ್ ಈಸ್ ಆಲ್ಸೋ ಅ ಮೆಜರಬಲ್ ಕ್ವಾಂಟಿಟಿ. ಬಟ್ ಈ ಸ್ಪೀಡ್ ಅನ್ನುವಂಥದ್ದು ಡಿಸ್ಟೆನ್ಸ್ ಮತ್ತು ಟೈಮ್ ಎರಡು ಫಿಸಿಕಲ್ ಕ್ವಾಂಟಿಟಿನ ಇಟ್ಕೊಂಡು ಸ್ಪೀಡ್ ಅನ್ನುವಂಥ ಕ್ವಾಂಟಿಟಿ ಬಂತೀಗ, ಹೌದು ಇಲ್ಲ? ಡಿಸ್ಟೆನ್ಸ್ನೂ ಒಂದು ಫಿಸಿಕಲ್ ಕ್ವಾಂಟಿಟಿ ಆಯಿತು, ಟೈಮ್ನೂ ಒಂದು ಫಿಸಿಕಲ್ ಕ್ವಾಂಟಿಟಿ ಆಯಿತು, ಸ್ಪೀಡ್ನೂ ಒಂದು ಫಿಸಿಕಲ್ ಕ್ವಾಂಟಿಟಿ ಆಯಿತು. ಬಟ್ ಈ ಮೂರು ಫಿಸಿಕಲ್ ಕ್ವಾಂಟಿಟಿ ಒಳಗಡೆ ಡಿಸ್ಟೆನ್ಸನ್ನು ಮತ್ತು ಟೈಮನ್ನು ನಾವು ಫಂಡಮೆಂಟಲ್ ಕ್ವಾಂಟಿಟಿ ಅಂತ ಕರಿತೀವಿ. ವಿ ಕಾಲ್ ಫಂಡಮೆಂಟಲ್ ಕ್ವಾಂಟಿಟಿ. ಸ್ಪೀಡ್ನ ಏನಂತ ಕರಿತೀವಿ? ಡಿರೈವ್ಡ್ ಕ್ವಾಂಟಿಟಿ ಅಂತ ಕರಿತೀವಿ. ಡಿರೈವ್ಡ್ ಅಂತಂದ್ರೆ ಏನು? ಬೇರೆ ಕಡೆಯಿಂದ ಆಮದು ಮಾಡ್ಕೊಂಡಿರುವಂಥದ್ದು, ಬೇರೆ ಕಡೆಯಿಂದ ತಗೊಂಡಿರುವಂಥದ್ದು. ಓಕೆ, ಹಂಗಂತಂದ್ರೆ ಫಂಡಮೆಂಟಲ್ ಕ್ವಾಂಟಿಟಿ ಅಂದರೆ ಏನು? ಫಂಡಮೆಂಟಲ್ ಕ್ವಾಂಟಿಟಿ ಈಸ್ ದಟ್ ಕ್ವಾಂಟಿಟಿ ವಿಚ್ ಕ್ಯಾನ್ ನಾಟ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಎನಿ ಅದರ್ ಫಿಸಿಕಲ್ ಕ್ವಾಂಟಿಟಿ. ಬೇರೆ ಯಾವುದೇ ಫಿಸಿಕಲ್ ಕ್ವಾಂಟಿಟಿನ ಯೂಸ್ ಮಾಡ್ಕೊಳ್ಳದೆ ನಾವು ಎಕ್ಸ್ಪ್ರೆಸ್ ಮಾಡುವಂತಹ ಕ್ವಾಂಟಿಟಿಗೆ ಏನಂತ ಕರಿತೀವಿ? ಫಂಡಮೆಂಟಲ್ ಕ್ವಾಂಟಿಟಿ ಅಂತ ಕರಿತೀವಿ, ಮೂಲಭೂತ ಕ್ವಾಂಟಿಟಿ ಅಂತ ಕರಿತೀವಿ. ಓಕೆ, ಬೇರೆ ಕಡೆಯಿಂದ ಅಂದರೆ ಫಂಡಮೆಂಟಲ್ ಕ್ವಾಂಟಿಟೀಸ್ನ ಯೂಸ್ ಮಾಡ್ಕೊಂಡು ಬೇರೆ ಕ್ವಾಂಟಿಟಿನ ನಾವು ಹೇಳಿದೀವಿ ಅಂತಂದ್ರೆ ದಟ್ ಕ್ವಾಂಟಿಟಿ ಇಸ್ ಕಾಲ್ಡ್ ಆಸ್ ಡಿರೈವ್ಡ್ ಕ್ವಾಂಟಿಟಿ. ಅಂಡರ್ಸ್ಟ್ಯಾಂಡಿಂಗ್ ಮೈ ಪಾಯಿಂಟ್? ಓಕೆ, ಸೊ ಲುಕ್ ಹಿಯರ್, ಫಂಡಮೆಂಟಲ್ ಕ್ವಾಂಟಿಟೀಸ್ which cannot be expressed in terms of any other physical quantity, is called ಫಂಡಮೆಂಟಲ್ ಕ್ವಾಂಟಿಟಿ. ಬೇರೆ ಯಾವುದೇ ಕ್ವಾಂಟಿಟಿನ ಯೂಸ್ ಮಾಡಬಾರ್ದ ನಾವು ಎಕ್ಸ್ಪ್ರೆಸ್ ಮಾಡಲಿಕ್ಕೆ. ಫಂಡಮೆಂಟಲ್ ಕ್ವಾಂಟಿಟಿ. ಇಲ್ಲಿ ನೋಡ್ರಿ, ಇಲ್ಲಿ ಡಿಸ್ಟೆನ್ಸ್ ಅಂತ ಐತಿ. ಡಿಸ್ಟೆನ್ಸ್ನ ನಾವು ಮೆಜರ್ ಮಾಡ್ತೀವಿ. ಹೆಂಗೆ ಮೆಜರ್ ಮಾಡ್ತೀವಿ? ಕಿಲೋಮೀಟ್ರ್ ಒಳಗೆ ಮೆಜರ್ ಮಾಡ್ತೀವಿ ಅಥವಾ ಮೀಟ್ರ್ ಒಳಗೆ ಮೆಜರ್ ಮಾಡ್ತೀವಿ, ಹೆಂಗೋ ಮೆಜರ್ ಮಾಡ್ತೀವಿ. ಹಾಗಾದ್ರೆ ಈ ಡಿಸ್ಟೆನ್ಸ್ ಏನಿಲ್ಲ, ಡಿಸ್ಟೆನ್ಸ್ ಇಟ್ ಸೆಲ್ಫ್ ಈಸ್ ವಾಟ್? ಫಂಡಮೆಂಟಲ್ ಕ್ವಾಂಟಿಟಿ. ಇದನ್ನು ನಾವು ಆಮೇಲೆ ಲೆಂತ್ ಅಂತ ಹೇಳ್ತೀವಿ, ಲೆಂತ್ ಡಿಸ್ಟೆನ್ಸ್ ಅಂತ ಕರಿತೀವಿ, ಸಮ್ಟೈಮ್ಸ್ ವಿಡ್ತ್ ಅಂತ ಕರಿತೀವಿ. ಓಕೆ, ವಾಟ್ ಎವರ್ ಇಟ್ ಈಸ್. ಬಟ್ ಮೂಲಭೂತವಾಗಿ ಏನದು? ಲೆಂತ್. ಡಿಸ್ಟೆನ್ಸ್ ಈಸ್ ಆಲ್ಸೋ ಲೆಂತ್. ಹಂಗೆ ಲೆಂತ್ ಅನ್ನುವಂಥದ್ದು ಏನಾಯ್ತೀಗ? ಫಂಡಮೆಂಟಲ್ ಕ್ವಾಂಟಿಟಿ. ಆ್ಯಕ್ಚುಲಿ ದೇರ್ ಆರ್ 7 ಫಂಡಮೆಂಟಲ್ ಕ್ವಾಂಟಿಟೀಸ್ ಇನ್ ನೇಚರ್. ಓಕೆ, ಆ 7 ಫಂಡಮೆಂಟಲ್ ಕ್ವಾಂಟಿಟೀಸ್ನ ನಾವು ಡಿಸ್ಕಷನ್ ಮಾಡೋಣ. ಆ 7 ಫಂಡಮೆಂಟಲ್ ಕ್ವಾಂಟಿಟೀಸ್ನ ಬಿಟ್ಟು ಉಳಿದ ಎಲ್ಲ ಕ್ವಾಂಟಿಟೀಸ್ನು ಏನವು? ಡಿರೈವ್ಡ್ ಕ್ವಾಂಟಿಟಿ. ಅಂಡರ್ಸ್ಟುಡ್? ಓಕೆ, ಇನ್ನೊಂದು ಪಾಯಿಂಟ್ ನೆನ್ಪಿಟ್ಕೊಡ್ರಿ, ಈ ಫಂಡಮೆಂಟಲ್ ಕ್ವಾಂಟಿಟಿ ಏನಿಲ್ಲ, ಇದೇ ಫಂಡಮೆಂಟಲ್ ಕ್ವಾಂಟಿಟಿಗೆ ಅಬ್ಸಲ್ಯೂಟ್ ಕ್ವಾಂಟಿಟಿ ಅಂತಲೂ ಕರೀತಾರೆ. ಏನಂತ ಕರೀತಾರೆ? ಅಬ್ಸಲ್ಯೂಟ್ ಕ್ವಾಂಟಿಟಿ. ಓಕೆ, ಇದೇ ಫಂಡಮೆಂಟಲ್ ಕ್ವಾಂಟಿಟಿಗೆ ಬೇಸ್ ಕ್ವಾಂಟಿಟಿ ಅಂತಲೂ ಕರೀತಾರೆ. ಬೇಸ್. ಓಕೆ, ನೆನ್ಪಿಟ್ಕೊಳ್ರಿ, ಫಂಡಮೆಂಟಲ್ ಕ್ವಾಂಟಿಟಿ ಅಂದ್ರೂ ಒಂದೇ, ಅಬ್ಸಲ್ಯೂಟ್ ಕ್ವಾಂಟಿಟಿ ಅಂದ್ರೂ ಒಂದೇ, ಬೇಸ್ ಕ್ವಾಂಟಿಟಿ ಅಂದ್ರೂ ಒಂದೇ, ಸೇಮ್. ಓಕೆ, 7 ಫಂಡಮೆಂಟಲ್ ಕ್ವಾಂಟಿಟೀಸ್. 7 ಫಂಡಮೆಂಟಲ್ ಕ್ವಾಂಟಿಟೀಸ್. ಸಮ್ಟೈಮ್ಸ್ ನಿಮ್ಗೆ 2 ಮಾರ್ಕಿಗೆಲ್ಲ ಕ್ವಶನ್ಸ್ ಕೇಳಿರ್ತಾರೆ. ಓಕೆ, ಇಲ್ಲಿ ನೋಡ್ರಿ, ಫಸ್ಟ್ ಒನ್ ಲೆಂತ್. ನಾವು ಆಲ್ರೆಡಿ ಹೇಳಿ ನಿಮ್ಗೆ ಲೆಂತ್. ಈಗ ಸದ್ಯಕ್ಕೆ ನಾವು ಲೆಂತ್ ಅಂತ ಕರೆದೀವಿ. ಲೆಂತನ್ನು ನಾವು ಡಿಸ್ಟೆನ್ಸ್ ಅಂತ ಮೆಜರ್ ಮಾಡ್ತೀವಿ. ಓಕೆ, ಡಿಸ್ಪ್ಲೇಸ್ಮೆಂಟ್ ಆ್ಯಕ್ಚುಲಿ ವೆಕ್ಟರ್ ಕ್ವಾಂಟಿಟಿ, ಬಟ್ ಡಿಸ್ಪ್ಲೇಸ್ಮೆಂಟ್ನು ನಾವು ಎದ್ರೊಳಗೆ ಮೆಜರ್ ಮಾಡ್ತೀವಿ? ಮೀಟ್ರ್ ಒಳಗೆ ಮೆಜರ್ ಮಾಡ್ತೀವಿ. ಲೆಂತ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಏರಿಯಾ ಅಂತ ಐತಿ. ಇಲ್ಲಿ ನೋಡ್ರಿ, ಇದೊಂದು ಸ್ಕ್ವೇರ್ ಐತಿ. ಈ ಸ್ಕ್ವೇರ್ದ ಏರಿಯಾ ಫೈಂಡ್ ಔಟ್ ಮಾಡ್ಬೇಕು ನಾವು. ಏರಿಯಾ ಫಾರ್ಮುಲಾ ಏನು? ಏರಿಯಾ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ಉದ್ದ ಮತ್ತು ಅಗಲ. ಕರೆಕ್ಟಾ? ಉದ್ದ ಎಷ್ಟೈತಿ? ಇಷ್ಟೈತಿ. ಸೇ ಇಟ್ ಈಸ್ 1 ಮೀಟರ್. ಓಕೆ, ಹೈಟ್ ಎಷ್ಟೈತಿ? 1 ಮೀಟರ್ ಅಥವಾ ವಿಡ್ತ್ ಅನ್ಕೊಳ್ಳಿ 1 ಮೀಟರ್ ಐತಿ. ಹಂಗಾರೆ ಏರಿಯಾ ಎಷ್ಟಾಯಿತು? 1 ಸ್ಕ್ವೇರ್ ಮೀಟರ್. ಹೌದು ಇಲ್ಲ? ಇಲ್ಲೂ ನೀವು ಲೆಂತ್ ಮೆಜರ್ ಮಾಡಿದ್ರಿ, ಇಲ್ಲೂ ಲೆಂತ್ ಮೆಜರ್ ಮಾಡಿದ್ರಿ. ಕರೆಕ್ಟಾ? ಲೆಂತ್ ಮೆಜರ್ ಮಾಡಿರಿ. ಅಸಲಿಗೆ ನೀವು ಮೆಜರ್ ಮಾಡಿರುವಂಥದ್ದು ಲೆಂತ್ ಐತಿ. ಓಕೆ, ಬಟ್ ಈಗ ಏರಿಯಾ ಏನಂತ ಬಂತು? 1 ಸ್ಕ್ವೇರ್ ಮೀಟರ್ ಅಂತ ಬಂತು. ಹಂಗಾರೆ ಏರಿಯಾ ಏನಾಯ್ತು ಈಗ? ಏರಿಯಾ ಈಸ್ ಡಿರೈವ್ಡ್ ಕ್ವಾಂಟಿಟಿ. ವೈ ಇಟ್ ಈಸ್ ಡಿರೈವ್ಡ್ ಕ್ವಾಂಟಿಟಿ? ಬಿಕಾಸ್ ವಿ ಹ್ಯಾವ್ ಯೂಸ್ಡ್ 2 ಯೂನಿಟ್ಸ್, ಐ ಮೀನ್ 2 ಕ್ವಾಂಟಿಟೀಸ್ ಇನ್ ಆರ್ಡರ್ ಟು ಮೆಜರ್ ಏರಿಯಾ. ಕರೆಕ್ಟಾ? ಓಕೆ, ಇರಲಿ. ಲೆಂತ್ ಎರಡನೇದ್ದು, ಮಾಸ್
ಥರ್ಡ್ ಒನ್ ಟೈಮ್, ಮಾಸ್ನ ಮೆಜರ್ ಮಾಡ್ತೀವಿ ನಾವು. ಓಕೆ, ಫೋರ್ತ್ ಒನ್ ಎಲೆಕ್ಟ್ರಿಕ್ ಕರೆಂಟ್, ಆ್ಯಂಡ್ ಫಿಫ್ತ್ ಒನ್ ಅಮೌಂಟ್ ಆಫ್ ಸಬ್ಸ್ಟನ್ಸ್, ಕೆಮಿಸ್ಟ್ರಿ ಒಳಗೆ ಯೂಸ್ ಮಾಡ್ತೀವಿ ನಾವು ಅಮೌಂಟ್ ಆಫ್ ಸಬ್ಸ್ಟನ್ಸ್ನ. ಸಿಕ್ಸ್ತ್ ಒನ್ luminous intensity, ಇಂಟೆನ್ಸಿಟಿ ಅಂತಂದ್ರೆ ಏನು, ಬೆಳಕಂತ ಕರಿಬಹುದು. ಸೆವೆಂತ್ ಒನ್ ಟೆಂಪ್ರೇಚರ್. ಓಕೆ, ಲೆಂತ್, ಮಾಸ್, ಟೈಮ್, ಎಲೆಕ್ಟ್ರಿಕ್ ಕರೆಂಟ್, ಅಮೌಂಟ್ ಆಫ್ ಸಬ್ಸ್ಟನ್ಸ್, ಲ್ಯೂಮಿನಸ್ ಇಂಟೆನ್ಸಿಟಿ ಮತ್ತು ಟೆಂಪ್ರೇಚರ್. ಈ 7 ಫಂಡಮೆಂಟಲ್ ಕ್ವಾಂಟಿಟೀಸ್ ಏನದಾವಲ್ಲ, ಇವೇ ಕ್ವಾಂಟಿಟಿಯಿಂದಾನೇ ಉಳಿದು ಎಲ್ಲ ಕ್ವಾಂಟಿಟೀಸ್ನು ಏನಾಗಿರ್ತಾವ, ಡಿರೈವ್ ಆಗಿರ್ತಾವೆ. ಅದ್ರ ಸಲುವಾಗಿ ಈ ಕ್ವಾಂಟಿಟೀಸ್ಗೆ ನಾವು ಏನಂತ ಕರಿತೀವಿ, ಫಂಡಮೆಂಟಲ್ ಕ್ವಾಂಟಿಟಿ ಅಂತ ಹೇಳಿ ಕರಿತೀವಿ. ಲೆಂತ್ನ ನಾವು ಎದ್ರೊಳಗೆ ಮೆಜರ್ ಮಾಡ್ತೀವಿ, ಮೀಟ್ರ್ ಒಳಗೆ. ಓಕೆ, ಸೊ ಮೀಟ್ರನ್ನ ಬರಿತೀವಿ ಹೆಂಗೆ, ಸ್ಮಾಲ್ ಎಮ್ ಅಂತ ಬರಿತೀವಿ. ಮಾಸ್ ಅಂತ ಇದು ನೋಡಿರಿ, ಮಾಸ್ನ ಹೆಂಗೆ ಮೆಜರ್ ಮಾಡ್ತೀವಿ, ಕಿಲೋಗ್ರಾಮ್. ಬರೆಯೋದು ಹೆಂಗೆ ಬರಿತೀವಿ, ಕೆ ಜಿ. ಟೈಮ್ ಅಂತ ಇದು ನೋಡಿರಿ, ಟೈಮ್ its unit is second and we write it as S. Electric current, it is ampere. The unit of electric current is ampere and we write it as A, capital A. And amount of substance, it is mole and its unit is mole. Luminous intensity, ಇದನ್ನು ಹೆಂಗೆ ಮೆಜರ್ ಮಾಡ್ತೀವಿ ನಾವು, ಕ್ಯಾಂಡೆಲಾ ಒಳಗೆ ಮೆಜರ್ ಮಾಡ್ತೀವಿ. Its unit is candela and symbolically it is CD. And temperature, of course, it is Kelvin or it is K. Degree Celsius ಒಳಗೆ ಮೆಜರ್ ಮಾಡ್ತೀವಿ, ಬಟ್ its SI unit is Kelvin. ಆಮೇಲೆ ನಾವು ಮತ್ತೆ ಈ ಲೆಂತ್ನ ಮೀಟ್ರ್ ಒಳಗೆ ಇಲ್ಲಿ ಮೆಜರ್ ಮಾಡಿವು. ಓಕೆ, ಮತ್ತು ನಾವು ಹೆಂಗೆ ಮೆಜರ್ ಮಾಡ್ಬೋದು, ಇದನ್ನು ಕಿಲೋಮೀಟ್ರ್ ಒಳಗೂ ಮೆಜರ್ ಮಾಡ್ಬೋದು. ಓಕೆ, ಅಥವಾ ಮಿಲಿಮೀಟ್ರ್ ಒಳಗೂ ಮೆಜರ್ ಮಾಡ್ಬೋದು, ಸೆಂಟಿಮೀಟ್ರ್ ಒಳಗೂ ಮೆಜರ್ ಮಾಡ್ಬೋದು, ಬೇಸ್ಡ್ ಆನ್ ಅವರ್ ಮೆಜರ್ಮೆಂಟ್, ನಾವು ಹೆಂಗೆ ಮೆಜರ್ ಮಾಡೋರ್ದೀವೋ ಅನ್ನೋದನ್ನು. ಇದನ್ನು ಬಿಟ್ಟು ಬೇರೆ ಬೇರೆ ದೇಶದೊಳಗೆ ಅಥವಾ ಬೇರೆ ಬೇರೆ ರೀಜನ್ ಒಳಗೆ ನಾವು ರೀಜನಲ್ ಯೂನಿಟ್ಸ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಹೂ ಮಾರವ ಮೆಜರ್ ಮಾಡ್ತಿರ್ತಾನೆ, ಹೂವಿನ ಉದ್ದ ಮೆಜರ್ ಮಾಡ್ತಿರ್ತಾನೆ. ಹೆಂಗೆ ಮೆಜರ್ ಮಾಡ್ತಿರ್ತಾನೆ, ಕೈಲೇ ಮೆಜರ್ ಮಾಡ್ತಿರ್ತಾನೆ, ಮೊಳದ್ಲೆ. ಓಕೆ, ಫಾರ್ ಎಕ್ಸಾಂಪಲ್ ಮನೆಯವ್ರು ಹೇಳ್ತಿರ್ತಾರೆ, ಏನಂತ ಹೇಳ್ತಿರ್ತಾರೆ, 4 ಮೊಳ ಹೂವು ಕೊಡು ಅಂತ ಹೇಳ್ತಿರ್ತಾರೆ. ಅದನ್ನು ಬಿಟ್ಟು ಅವ್ರು 4 ಮೀಟ್ರ್ ಹೂವು ಕೊಡು ಅನ್ನಂಗಿಲ್ಲ, 4 ಫೂಟ್ ಹೂವು ಕೊಡು ಅಂತ ಅನ್ನಂಗಿಲ್ಲ. ಓಕೆ, ರೀಜನಲ್ಲಿ ಕೆಲವೊಂದಿಷ್ಟು ನಾವು ಈ ಬಾಯಿ ಮಾತಿಂದ ಬರುವಂತಹ ಯೂನಿಟ್ಸನ್ನು ಯೂಸ್ ಮಾಡ್ತೀವಿ. ಬಟ್ ಟು ಅವಾಯ್ಡ್ ದ ಕನ್ಫ್ಯೂಷನ್ಸ್, ಯಾಕಂತಂದ್ರೆ ಈಗ ನೀವು ಇಲ್ಲಿ ಸೈನ್ಸ್ ಕಲ್ತಿರುವಂಥವ್ರು ನಾಳೆ ಈಗ ಎಲ್ಲೋ ಒಂದು ಜಾಗದಾಗ ಅಮೇರಿಕಾ ಒಳಗೆ ಹೋಗಿ ಸೈಂಟಿಸ್ಟ್ ಆದ್ರಪ್ಪ, ಅಲ್ಲಿ ಸೈಂಟಿಸ್ಟ್ ಆಗಿರುವಂಥ ನೀವು ಯೂಸ್ ಮಾಡುವಂತಹ ಯೂನಿಟ್ಸ್ಗಳು ಏನಿರ್ತಾವಲ್ಲ, ಅವ್ರಿಗೆ ಕನ್ಫ್ಯೂಷನ್ ಆಗಬಾರ್ದು, ಹೌದಿಲ್ಲ? ಸೊ ಹಿಂಗೆ ಇಡೀ ಜಗತ್ತಿನ ಎಲ್ಲ ಫಿಸಿಕ್ಸ್ ಸಂಬಂಧಪಟ್ಟಂಥವ್ರು ಏನದಾರಲ್ಲ ಅವರೆಲ್ಲರೂ ಕೂಡಿ ಒಂದು SI ಯೂನಿಟ್ಸ್ ಅಂತ ಹೇಳಿ ಫಿಕ್ಸ್ ಮಾಡಿದ್ದಾರೆ. SI ಯೂನಿಟ್ಸ್ ಅಂತಂದ್ರೆ ಏನು, ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ ಯೂನಿಟ್ಸ್ ಅಂತೇಳಿ. ಓಕೆ, ಸೊ ಆ ಯೂನಿಟನ್ನು ಜಗತ್ತಿನ ಯಾವುದೇ ಮೂಲೆ ಒಳಗೆ ನೀವು ಯೂಸ್ ಮಾಡಿದರೂ ಕೂಡ ಅವ್ರಿಗೆ ಗೊತ್ತಾಗಬೇಕು. ಓಕೆ, ಸೊ ಅದಕ್ಕೆ ಟು ಅವಾಯ್ಡ್ ದ ಕನ್ಫ್ಯೂಷನ್. So these are the SI units and these are the symbols. Okay, so such a quantities are called as fundamental quantities. ನೋಡಿ 7 fundamental quantities ಅದಾವ. ಇವತ್ತು ಬಿಟ್ಟು ಉಳಿದ ಎಲ್ಲ ಕ್ವಾಂಟಿಟೀಸ್ನು ಏನು, derived quantity. Okay, so next our discussion is going to be derived quantity. Derived quantities. Quantities which are derived from or taken from fundamental quantities. ಇವೇ 7 ಫಂಡಮೆಂಟಲ್ ಕ್ವಾಂಟಿಟೀಸ್ನ ಯೂಸ್ ಮಾಡಬೇಕಲ್ಲ. ಫಾರ್ ಎಕ್ಸಾಂಪಲ್, ನಾವು ಸ್ಪೀಡ್ ಒಳಗೆ ಡಿಸ್ಟನ್ಸ್ ಡಿವೈಡೆಡ್ ಬೈ ಟೈಮ್ ಅಂತ ಬರ್ತಿದ್ವಿ. ಸೊ ಡಿಸ್ಟನ್ಸ್ ಬೇಸಿಕಲಿ ಏನದು, ಲೆಂತ್.
ಓಕೆ, ಡಿವೈಡೆಡ್ ಬೈ ಟೈಮ್. ಓಕೆ, ಸೊ ಫಂಡಮೆಂಟಲ್ ಯೂನಿಟ್ ಒಳಗಿಂದ ತೊಗೊಂಡು ಹೋದಿಲ್ಲ. ಓಕೆ, ಕ್ವಾಂಟಿಟೀಸ್ ವಿಚ್ ಆರ್ ಡಿರೈವ್ಡ್ ಫ್ರಮ್ ಫಂಡಮೆಂಟಲ್ ಕ್ವಾಂಟಿಟೀಸ್. ಫಂಡಮೆಂಟಲ್ ಕ್ವಾಂಟಿಟೀಸ್ are called derived quantities. Derived quantities. Example: speed. Okay, and acceleration. Acceleration ಅಂತಂದ್ರೆ ಏನು? ವೇಗೋತ್ಕರ್ಷ. ಓಕೆ, ಎಕ್ಸಲರೇಷನ್ ಹೆಂಗೆ ಬರಿತೀವಿ ನೋಡ್ರಿ ನಾವು. ಎಕ್ಸಲರೇಷನ್ ಇಸ್ ಈಕ್ವಲ್ ಟು ಚೇಂಜ್ ಇನ್ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಅಂತ ಬರಿತೀವಿ. ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್. ಇಲ್ಲಿ ನೋಡ್ರಿ, ವೆಲಾಸಿಟಿ. ಓಕೆ, ಸೊ ಸ್ಪೀಡ್ ಇರ್ತಾನೆ ಇರ್ತೈತೆ ಅದು. ಸೊ ವೆಲಾಸಿಟಿ ಈಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಅಂತೀವಿ ನಾವು. ಓಕೆ, ಸೊ ಒನ್ಸ್ ಅಗೇನ್ ವೆಲಾಸಿಟಿ ಈಸ್ ಡಿರೈವ್ಡ್ ಆ್ಯಂಡ್ ಟೈಮ್. ಸೊ ಈ ವೆಲಾಸಿಟಿ ಮತ್ತು ಟೈಮನ್ನು ಯೂಸ್ ಮಾಡ್ಕೊಂಡು ನಾವೇನು ಎಕ್ಸ್ಪ್ರೆಸ್ ಮಾಡಿದ್ವಿ, ಎಕ್ಸಲರೇಷನನ್ನು ಎಕ್ಸ್ಪ್ರೆಸ್ ಮಾಡಿದ್ವಿ. ದೇರ್ ಫಾರ್ ಎಕ್ಸಲರೇಷನ್ ಈಸ್ ಡಿರೈವ್ಡ್ ಕ್ವಾಂಟಿಟಿ. ಇಟ್ ಈಸ್ ಮೆಜರಬಲ್ ಕ್ವಾಂಟಿಟಿ ಬಟ್ ಇಟ್ ಈಸ್ ಡಿರೈವ್ಡ್ ಕ್ವಾಂಟಿಟಿ. ಆ್ಯಂಡ್ ಆಫ್ ಕೋರ್ಸ್ ವೆಲಾಸಿಟಿ. ಇನ್ನೂ ಸಾಕಷ್ಟು ಕ್ವಾಂಟಿಟೀಸ್ ಅದಾವೆ. ಓಕೆ, ನೇಚರ್ ಒಳಗಿರುವಂತಹ ಆಲ್ಮೋಸ್ಟ್ ಎಲ್ಲ ಕ್ವಾಂಟಿಟೀಸ್ನು ಏನವು ಡಿರೈವ್ಡ್ ಕ್ವಾಂಟಿಟಿನೇ, ಈ 7 ಕ್ವಾಂಟಿಟೀಸ್ನ ಬಿಟ್ಟು. ಓಕೆ ಓಕೆ, ಆ 7 ಫಂಡಮೆಂಟಲ್ ಕ್ವಾಂಟಿಟೀಸ್ನ ಬಿಟ್ಟು ಇನ್ನು 2 ಕ್ವಾಂಟಿಟೀಸ್ ಅದಾವ, ಸಪ್ಲಿಮೆಂಟ್ರಿ ಕ್ವಾಂಟಿಟೀಸ್ ಅಂತ ಕರಿತೀವಿ ನಾವು. ಮೇಲಿನ ಯಾವುದೇ ಕ್ವಾಂಟಿಟಿ 7 ಫಂಡಮೆಂಟಲ್ ಕ್ವಾಂಟಿಟಿ ಒಳಗಡೆ ಇರುವಂತಹ ಯಾವುದೇ ಕ್ವಾಂಟಿಟಿನೂ ನಾವು ಯೂಸ್ ಮಾಡೋಂಗಿಲ್ಲ. ಅಂಥ ಕ್ವಾಂಟಿಟಿಗೆ ನಾವೇನಂತ ಕರಿತೀವಿ, ಸಪ್ಲಿಮೆಂಟ್ರಿ ಕ್ವಾಂಟಿಟಿ ಅಂತ ಕರಿತೀವಿ. ಓಕೆ, ಇಲ್ಲಿ ನೋಡಿ, ಸಪ್ಲಿಮೆಂಟರಿ quantities. There are 2 supplementary quantities. First one is plane angle. Plane angle. Plane angle ಅಂತಂದ್ರೆ ಏನು? It is ratio of arc length to the radius. To the radius. ಹೆಂಗೆ ಬರಿಬಹುದು ಇದನ್ನು? ಪ್ಲೇನ್ ಆ್ಯಂಗಲ್ನ ನಾವು ತೀಟಾ ಅಂತ ಇಂಡಿಕೇಟ್ ಮಾಡ್ತೀವಿ. ತೀಟಾ ಈಸ್ ಈಕ್ವಲ್ ಟು ಆರ್ಕ್ ಡಿವೈಡೆಡ್ ಬೈ ರೇಡಿಯಸ್. ಓಕೆ, ಇಲ್ಲಿ ನೋಡ್ರಿ, ಇದೊಂದು ಪಾಯಿಂಟ್ ಐತಿ. ಈ ಪಾಯಿಂಟ್ ಸುತ್ತಲೂ ಒಂದು ಸರ್ಕಲ್ನ ಡ್ರಾ ಮಾಡ್ಬೋದು ಈ ರೀತಿ. ಓಕೆ, ಈಗ ಇದೇನು ಲೆಂತ್ ಐತಲ್ಲ, ಈ ಲೆಂತ್ಗೆ ನಾವೇನು ಕರಿತೀವಿ, ರೇಡಿಯಸ್. ಓಕೆ, ಒಂದು ಸರ್ಟನ್ ಇಂಟರ್ವಲ್ ಒಳಗೆ ಒಂದು ಆಬ್ಜೆಕ್ಟ್ ಇದ್ದದ್ದು ಇಲ್ಲಿ ಕ್ರಾಸ್ ಆಯಿತು ಅಂದ್ಕೊಳ್ಳಿ, ಇಲ್ಲಿ ಪಾಸ್ ಆಯಿತು ಅಂದ್ಕೊಳ್ಳೋ, ಇದೇನು ಲೆಂತ್ ಬಂದಿತ್ತಲ್ಲ, ಕರ್ವ್ಡ್ ಐತ್ಲ, ಆ ಲೆಂತ್ಗೆ ನಾವೇನಂತ ಕರಿತೀವಿ, ಆರ್ಕ್ ಲೆಂತ್ ಅಂತ ಕರಿತೀವಿ. ಈ ಆರ್ಕ್ ಲೆಂತ್ನ ಎಸ್ ಅಂತ ಇಂಡಿಕೇಟ್ ಮಾಡೋಣ. ಹಂಗಾರೆ ಇಲ್ಲಿ ಏನು ಆ್ಯಂಗಲ್ ಕ್ರಿಯೇಟ್ ಆಗೈತಿಲ್ಲ, ದಿಸ್ ಆ್ಯಂಗಲ್ ಇಸ್ ಕಾಲ್ಡ್ ಆಸ್ ವಾಟ್? ಪ್ಲೇನ್ ಆ್ಯಂಗಲ್ ತೀಟಾ. ನೋಡ್ರಿ, ಒಂದು ಪ್ಲೇನ್ ಒಳಗೆ ಬರ್ದೀನಿ ಇದನ್ನು, ಈ ಸರ್ಕಲನ್ನು ಒಂದು ಪ್ಲೇನ್ ಒಳಗೆ ಬರ್ದೀನಿ. ಮತ್ತು ಈ ಸರ್ಕಲನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ, ಡಿಸ್ಕ್ರೈಬ್ ಮಾಡಲಿಕ್ಕೆ ನನಗೆ 2 ಕೋಆರ್ಡಿನೇಟ್ ಎಕ್ಸಿಸ್ ಬೇಕು, ಎಕ್ಸ್ ಎಕ್ಸಿಸ್ ಮತ್ತು ವೈ ಎಕ್ಸಿಸ್ ಬೇಕು. ಅದರ ಸಲುವಾಗಿ ಈ 2 ಡೈಮೆನ್ಷನಲ್ ಒಳಗೆ ಇರೋದ್ರಿಂದ ನಾವು ಮೆಜರ್ ಮಾಡುವಂಥ ಆ್ಯಂಗಲ್ಗೆ ನಾವೇನಂತ ಕರಿತೀವಿ, ಪ್ಲೇನ್ ಆ್ಯಂಗಲ್ ಅಂತ ಕರಿತೀವಿ. ಓಕೆ, ಹಂಗಾರೆ ಆರ್ಕ್ ಡಿವೈಡೆಡ್ ಬೈ ರೇಡಿಯಸ್ ಇರೋದ್ರಿಂದ ಆರ್ಕ್ ಎಷ್ಟೈತೆ ನಮ್ದು, ಈ ವೃತ್ತದ ಒಂದು ಭಾಗ ಇದು ಎಷ್ಟೈತದು, ಎಸ್ ಡಿವೈಡೆಡ್ ಬೈ ರೇಡಿಯಸ್ ಎಷ್ಟೈತಿ, ಆರ್. ಹಂಗಾರೆ ತೀಟಾ ಈಸ್ ಈಕ್ವಲ್ ಟು ಎಸ್ ಡಿವೈಡೆಡ್ ಬೈ ಆರ್. ಪ್ಲೇನ್ ಆ್ಯಂಗಲನ್ನು ನಾವು ರೇಡಿಯನ್ ಒಳಗೆ ಮೆಜರ್ ಮಾಡ್ತೀವಿ, ದೇರ್ ಫೋರ್ ಇಟ್ ಈಸ್ ರೇಡಿಯನ್. ತೀಟಾ ಈಸ್ ಈಕ್ವಲ್ ಟು ಆರ್ಕ್ ಡಿವೈಡೆಡ್ ಬೈ ರೇಡಿಯಸ್. ರಿಮೆಂಬರ್ ದಿಸ್ ಫಾರ್ಮುಲಾ ಈಸ್ ವೆರಿ ಇಂಪಾರ್ಟೆಂಟ್. ತೀಟಾ ಈಸ್ ಈಕ್ವಲ್ ಟು ಎಸ್ ಡಿವೈಡೆಡ್ ಬೈ ಆರ್. ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್, ಒಂದು ಪಾಯಿಂಟಿನ ಸುತ್ತಲೂ ನೀವು ಮ್ಯಾಕ್ಸಿಮಮ್ ಪ್ಲೇನ್ ಆ್ಯಂಗಲನ್ನು ಎಷ್ಟು ಬರಿಬಹುದು ಅನ್ನುವಂಥದ್ದು ಕೇಳ್ತಾರೆ. ಇಲ್ಲಿ ನೋಡ್ರಿ, ನೋಟ್, ಮ್ಯಾಕ್ಸಿಮಮ್ ಪ್ಲೇನ್ ಆ್ಯಂಗಲ್ ಅರೌಂಡ್ ಎ ಪಾಯಿಂಟ್. ಅಂದ್ರೆ ಒಂದು ಪಾಯಿಂಟ್ ಐತಿ, ಈ ಪಾಯಿಂಟ್ ಸುತ್ತಲೂ ಮ್ಯಾಕ್ಸಿಮಮ್ ಪ್ಲೇನ್ ಆ್ಯಂಗಲ್ ಎಷ್ಟು ಮಾಡಬಹುದು. ಇಲ್ಲಿ ನೋಡ್ರಿ, ಈಗ ಆ್ಯಕ್ಚುಲಿ ತೀಟಾ ಇಷ್ಟು ಐತೆ ಆ್ಯಂಗಲ್, ಈಗ ಎಷ್ಟಾಯಿತು 0, ಈಗ ಎಷ್ಟಾಯ್ತು ಆ್ಯಂಗಲ್ 90, ಈಗ ಎಷ್ಟಾಯಿತು 180, ಈಗ ಎಷ್ಟಾಯಿತು 270, ಈಗ 360. ಹಂಗಾರೆ ಒಂದು ಪಾಯಿಂಟದ ಸುತ್ತಲೂ ನೀವು ಮ್ಯಾಕ್ಸಿಮಮ್ ಆ್ಯಂಗಲ್ ಎಷ್ಟು ಮಾಡ್ಬೋದು, 360 ಡಿಗ್ರಿ. ಓಕೆ, ಫಾರ್ಮುಲಾ ಪ್ರಕಾರ ಫೈಂಡ್ ಔಟ್ ಮಾಡೋಣ. ತೀಟಾ ಇಸ್ ಈಕ್ವಲ್ ಟು, ಓಕೆ, ಇಲ್ಲಿ ನೋಡ್ರಿ, ಈ ಪಾಯಿಂಟಿಂದ ವಾಪಸ್ ಮತ್ತೆ ನಾವು ಇಲ್ಲಿಗೆ ಬಂದೀವಿ ಅಂತಾರೆ ಸುತ್ತಳತೆ, ಇದು ಸರ್ಕಲಿನ ಸುತ್ತಳತೆ, ಸರ್ಕಂಫರೆನ್ಸ್ ಎಷ್ಟು ಆಗ್ತಿತ್ತು, 2πr, ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ಡಿವೈಡೆಡ್ ಬೈ ರೇಡಿಯಸ್ ಐತಿ. ಇಲ್ಲಿ ನೋಡ್ರಿ, ಈಗ ಸದ್ಯ ಆರ್ಕ್ ಇಷ್ಟ ಐತೆ, ಇಷ್ಟು ಆರ್ಕ್ ಐತೆ.
ಈಗ ಇಲ್ಲಿಂದ ಪ್ರಾರಂಭ ಮಾಡಿ ವಾಪಸ್ ಇಲ್ಲಿಗೆ ಬಂದಾಗ ನಾವು ಟೋಟಲಿ ಇಷ್ಟು ಲೆಂಗ್ತ್ನ ಕವರ್ ಮಾಡ್ದಂಗೆ ಆತ್ಲ. ಹಂಗಾರೆ ಆ ಟೋಟಲ್ ಲೆಂಗ್ತ್ ಎಷ್ಟಾಗ್ತೈತಿ 2πr ಡಿವೈಡೆಡ್ ಬೈ ರೇಡಿಯಸ್. ಸೊ ಆರ್ ಕ್ಯಾನ್ಸಲ್ಸ್, ಸೊ ಇಟ್ ಈಸ್ 2π ರೇಡಿಯನ್. ಸೊ ಒಂದು ಪಾಯಿಂಟಿನ ಸುತ್ತಲೂ ಮ್ಯಾಕ್ಸಿಮಮ್ ಪ್ಲೇನ್ ಆ್ಯಂಗಲ್ ಎಷ್ಟು ಸಾಧ್ಯ? 2π. ರಿಮೆಂಬರ್ ದಿಸ್ ಪಾಯಿಂಟ್. ಓಕೆ, ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್, 2π ರೇಡಿಯನ್ is equal to 360 degree. 360 degree ಆಗ್ತೋದಿಲ್ಲ. ರಿಮೆಂಬರ್ 2π ಮೀನಿಂಗ್ ಎಷ್ಟು? 360 ಡಿಗ್ರಿ. ಆರ್ ಪೈ ಇಸ್ ಈಕ್ವಲ್ ಟು ಎಷ್ಟು? 180 ಡಿಗ್ರಿ. ಪೈ ರೇಡಿಯನ್ ಅಂತಂದ್ರೆ 180 ಡಿಗ್ರಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್, ಸಾಲಿಡ್ ಆ್ಯಂಗಲ್. ಸೆಕೆಂಡ್ ಸಪ್ಲಿಮೆಂಟರಿ ಕ್ವಾಂಟಿಟಿ ಸಾಲಿಡ್ ಆ್ಯಂಗಲ್. 3 ಡೈಮೆನ್ಷನಲ್ ಇರುವಂತಹ ಆಬ್ಜೆಕ್ಟ್ಸ್ ಏನಿರ್ತಾವಲ್ಲ, ಆ ಆಬ್ಜೆಕ್ಟ್ಸಿನ ಆ್ಯಂಗಲನ್ನು ಫೈಂಡ್ ಔಟ್ ಮಾಡೋದಕ್ಕೆ ನಾವು ಸಾಲಿಡ್ ಆ್ಯಂಗಲ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ಇಟ್ ಈಸ್ ರೇಷಿಯೋ ಆಫ್ ಏರಿಯಾ ಆಫ್ spherical surface to the square of radius. ಇಲ್ಲಿ ನೋಡ್ರಿ, ಇದೊಂದು 3 ಡೈಮೆನ್ಷನಲ್ ಆಬ್ಜೆಕ್ಟ್ ಐತೆ ಅನ್ಕೊಳ್ಳೋಣ. 3 ಡೈಮೆನ್ಷನಲ್ ಆಬ್ಜೆಕ್ಟ್ಸ್ ಅಂತಂದ್ರೆ ಇಲ್ಲಿ ನೋಡ್ರಿ, ಇದು 3 ಡೈಮೆನ್ಷನಲ್ ಒಳಗೆ. ಓಕೆ, ಇದರರ್ಥ ಈ ಆಬ್ಜೆಕ್ಟಿನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನನಗೆ ಮಿನಿಮಮ್ ಕೋಆರ್ಡಿನೇಟ್ ಎಷ್ಟು ಬೇಕು? 3 ಬೇಕು. ಎಕ್ಸ್ ಎಕ್ಸಿಸು ಬೇಕು, ವೈ ಎಕ್ಸಿಸು ಬೇಕು, ಜೆಡ್ ಎಕ್ಸಿಸು ಬೇಕು. 3 ಎಕ್ಸಿಸ್ ಬೇಕು. ಅದರ ಸಲುವಾಗಿ 3 ಡೈಮೆನ್ಷನಲ್ ಆಬ್ಜೆಕ್ಟ್ ಅಂತ ಕರೀತಾರೆ. ಓಕೆ, ಅಂತ 3 ಡೈಮೆನ್ಷನಲ್ ಆಬ್ಜೆಕ್ಟ್ ಐತಿ ಅನ್ಕೊಳ್ಳೋ. ಇಲ್ಲಿ ನೋಡ್ರಿ, ಇಲ್ಲಿ ಏನಿದೆ ಇದನ್ನು ಕ್ರಿಯೇಟ್ ಆಗಿಲ್ಲ ಏರಿಯಾ. ದಿಸ್ ಏರಿಯಾ ಲೆಟ್ ಅಸ್ ಕಾಲ್ ಇಟ್ ಆಸ್ DA. ಟೋಟಲ್ ಏರಿಯಾ, ಈ ಟೋಟಲ್ ಏರಿಯಾ ಎಷ್ಟು? A. ಅದರೊಳಗೆ ನಾವು ಬರೀ ಇಷ್ಟ ಏರಿಯಾ ತೊಗೊಂಡಿವು, ಅದರ ಸಲುವಾಗಿ DA ಅಂತ ಕರೀನು. ಇದೇನಿದು? ದಿಸ್ ಈಸ್ ಅ ರೇಡಿಯಸ್. ಕರೆಕ್ಟಾ? ಹಾಗಾದ್ರೆ ಇಲ್ಲಿ ಏನು ಆ್ಯಂಗಲ್ ಕ್ರಿಯೇಟ್ ಆಗಿಲ್ಲ, ಈ ಆ್ಯಂಗಲ್ ಒಮೆಗಾ ಅಂತ ಕರೀನು. ಒಮೆಗಾ. ವಾಟ್ ಆ್ಯಂಗಲ್ ಇಸ್ ದಿಸ್? ಸಾಲಿಡ್ ಆ್ಯಂಗಲ್. ಹಂಗಂತಾರೆ ಅಕಾರ್ಡಿಂಗ್ ಟು ಅವರ್ ಡೆಫಿನಿಷನ್, ಸಾಲಿಡ್ ಆ್ಯಂಗಲ್ ಒಮೆಗಾ ಇಸ್ ಈಕ್ವಲ್ ಟು ಏರಿಯಾ. ಹೌ ಮಚ್? DA ಡಿವೈಡೆಡ್ ಬೈ ಸ್ಕ್ವೇರ್ ಆಫ್ ರೇಡಿಯಸ್ ಅಂತ ಐತಿ, ದೇರ್ ಫೋರ್ ಇಟ್ ಈಸ್ r². ಸೊ ದಿಸ್ ಈಸ್ ದಿ ಫಾರ್ಮುಲಾ. ಓಕೆ, ಸೊ ಇಲ್ಲೂ ಕೂಡ ಒಂದು ನೋಟ್ ಮಾಡ್ಕೊಳ್ರಿ. ಏನಪ್ಪ ಅಂತಂದ್ರೆ, ಇದ್ರ ಯೂನಿಟ್ ಒಂದು ನೆನಪು ನೋಟ್ ಮಾಡ್ಕೊಡ್ರಿ. ಇಟ್ ಈಸ್ ಸ್ಟೆರಡಿಯನ್. ಇದನ್ನು ಇಂಡಿಕೇಟ್ ಹೆಂಗೆ ಮಾಡ್ತೀವಪ್ಪ ಅಂದರೆ SR. ಓಕೆ, ಇದು ರೇಡಿಯನ್ನ, ಇದು ಸ್ಟೆರಡಿಯನ್. ಮ್ಯಾಕ್ಸಿಮಮ್ ಸಾಲಿಡ್ ಆ್ಯಂಗಲ್ ಅರೌಂಡ್ a point. ಇದೊಂದು ಪಾಯಿಂಟ್. ಈ ಪಾಯಿಂಟ್ ಸುತ್ತಲೂ ಮ್ಯಾಕ್ಸಿಮಮ್ ಸಾಲಿಡ್ ಆ್ಯಂಗಲ್ ಎಷ್ಟು ಮಾಡ್ಬೋದು ಅಂತ ಐತಿ. ಓಕೆ, ಮ್ಯಾಕ್ಸಿಮಮ್ ಸಾಲಿಡ್ ಆ್ಯಂಗಲ್ ಅಂತ ತೊಗೊಂಡಾಗ ಟೋಟಲ್ ಏರಿಯಾನ ತೊಗೋಬೇಕು ನಾವು. ದೇರ್ ಫೋರ್ ಒಮೆಗಾ ಇಸ್ ಈಕ್ವಲ್ ಟು ದಿಸ್ ಏರಿಯಾ ಇಸ್ ಹೌ ಮಚ್? ನೋಡ್ರಿ, ಇದರ ಏರಿಯಾ ಎಷ್ಟಾಗ್ತೈತಿ ಈಗ? 4πr². ಏರಿಯಾ ಆಫ್ ಸ್ಪಿಯರ್. ಓಕೆ, ಡಿವೈಡೆಡ್ ಬೈ square of radius ಅಂತ ಐತಿ, therefore it is r². So r² cancel. What remains? So it is 4π. So 4π steradian. Okay, so remember, maximum solid angle possible around a point is how much? 4π. Okay, so this is all about supplementary quantities. Okay, so far we discussed what are fundamental quantities, what are derived quantities, and supplementary quantities, and 2 more important definitions, units, regarding units, that is fundamental units and derived units. Of course, fundamental units are units for fundamental quantities. Okay, for example, length ಅನ್ನು ನಾವು ಮೀಟರ್ ಒಳಗೆ ಮೆಜರ್ ಮಾಡಿದ್ವಿ. ಓಕೆ, ಮಾಸ್ನ ನಾವು ಕೆಜಿ ಒಳಗೆ ಮೆಜರ್ ಮಾಡಿದ್ವಿ. ಅಲ್ಲಿ ಏನು ಫಂಡಮೆಂಟಲ್ ಕ್ವಾಂಟಿಟೀಸ್ಗೆ ಯೂನಿಟ್ಸ್ ಅದಾವಲ್ಲ, ಆ ಯೂನಿಟ್ಗೆ ನಾವೇನು ಕರಿತೀವಿ? ಫಂಡಮೆಂಟಲ್ ಯೂನಿಟ್ ಅಂತ ಕರಿತೀವಿ.
ಡಿರೈವ್ಡ್ ಕ್ವಾಂಟಿಟಿಗೆ ಇರುವಂತಹ ಯೂನಿಟ್ನ ನಾವೇನಂತ ಕರಿತೀವಿ? ಡಿರೈವ್ಡ್ ಯೂನಿಟ್ಸ್ ಅಂತ ಕರಿತೀವಿ. ಓಕೆ, ಯೂನಿಟ್ಸ್ which are independent of other units are called fundamental units. For example, meter, kg, temperature, Kelvin, okay, etc. Derived units ಅಂತಂದ್ರೆ ಏನು? Units which are derived from fundamental units. Okay, for example, ಸ್ಪೀಡ್ನ ನಾವು ಎದ್ರೊಳಗೆ ಮೆಜರ್ ಮಾಡ್ತೀವಿ? ಮೀಟರ್ ಪರ್ ಸೆಕೆಂಡ್. ಸೊ ಮೀಟರ್ ಪರ್ ಸೆಕೆಂಡ್ ಇಲ್ಲಿ ನೋಡಿ, ಮೀಟರ್ ಅನ್ನುವಂಥದ್ದು ಫಂಡಮೆಂಟಲ್ ಯೂನಿಟ್, ಸೆಕೆಂಡ್ ಅನ್ನುವಂಥದ್ದು ಫಂಡಮೆಂಟಲ್ ಯೂನಿಟ್, ಬಟ್ ಮೀಟರ್ ಪರ್ ಸೆಕೆಂಡ್ ಅನ್ನುವಂಥದ್ದು ಡಿರೈವ್ಡ್ ಯೂನಿಟ್. ಓಕೆ, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, this is unit of acceleration, this is also derived unit. Okay, and work is work we measure in joule. Okay, and work is equal to force into displacement, of course that is joule is also derived unit. ಇಲ್ಲಿ 7 ಫಂಡಮೆಂಟಲ್ ಕ್ವಾಂಟಿಟಿಗೆ ಏನು ಯೂನಿಟ್ಸ್ ಅದಾವಲ್ಲ, ಆ ಯೂನಿಟನ್ನು ಹೊರತುಪಡಿಸಿ ಉಳಿದ ಎಲ್ಲ ಯೂನಿಟ್ಗಳು ಏನದು ಈಗ ಡಿರೈವ್ಡ್ ಯೂನಿಟ್ ಅದು. ಓಕೆ, so we shall close here. So far we discussed fundamental quantity, fundamental unit, derived quantity, derived unit.